ಇವತ್ತಿನ ಅನ್ಬಾಕ್ಸಿಂಗ್ ನಾನು ಯಾರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗೋಸ್ಕರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಕ್ರೀಮನ್ನು ಅವಳು ಯೂಸ್ ಮಾಡ್ತಾ ಇದ್ದಾಳೆ. ಈ ಕ್ರೀಮ್ ಯೂಸ್ ಮಾಡಿಬಿಟ್ಟು ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಈ ಕ್ರೀಮ್ ಪ್ರಾಡಕ್ಟ್, ಇದ್ರ ಬಗ್ಗೆ ರಿವ್ಯೂ ಮಾಡು ಅಂತ ನನಗೆ ಹೇಳ್ತಾ ಇದ್ಲು. ಒಂದು ವಾರದಿಂದ ಹೇಳ್ತಿಲ್ಲ ನನಗೆ ಮಾಡು ಅಂತ ಹೇಳಿ, ನನ್ನ ಟೈಮ್ ಸಿಕ್ಕಿರಲಿಲ್ಲ. ಆಮೇಲೆ ನಾನು ಆರ್ಡರ್ ಕೊಟ್ಟು ಇದನ್ನ ಮಾಡಿದ್ದೀನಿ. ಈ ಕ್ರೀಮ್ ಅವಳಿಗೋಸ್ಕರ ಈ ರಿವ್ಯೂ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ ಇದೇ ಕ್ರೀಮು. ಈ ಕ್ರೀಮ್ ನಾನು ಇವಾಗ ರಿವ್ಯೂ ಮಾಡ್ತೀನಿ, ಹೇಗಿದೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೋಡ್ತಾ ಇರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಈ ಕ್ರೀಮ್ ಬಗ್ಗೆ ತಿಳ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಫೋಕ್ ಸ್ಟೈಲ್ ಅಂತ ಹೇಳಿ ಕ್ರೀಮ್ದು ಹೆಸರು ಬಂದು, ಇದು ರೇಟ್ ಬಂದು 546 ಅಂತ ಇದೆ. ಆಫರ್ಗಳನ್ನು ಸಿಗ್ಬೋದು. ಇದರಿಂದ ಎಂತ ಹೇಳ್ತಂದ್ರೆ ಒಂದೊಂದ್ಸರಿ ಆಫರ್ ಕಡಿಮೆ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಒಂದೊಂದು ಇದರಲ್ಲೂ. purple.com ಮತ್ತೆ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಯಾವ್ದಾದ್ರೂ ತಗೊಳ್ಳಿ, ಎಲ್ಲದ್ರಲ್ಲೂ ಸಿಗುತ್ತೆ ಇದು. ನೋಡಿ ಚೆನ್ನಾಗಿದೆ ಅದು. ಇದು ಪಂಪ್ ಮಾಡೋದು. ಇದರಲ್ಲಿ ಕೊಟ್ಟಿರ್ತಾರೆ ನಾವು ಹೇಗೆ ಅಂತ ನೋಡಿ ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಇದು, ಟ್ರಾವೆಲ್ ಫ್ರೆಂಡ್ ಆಗಿದೆ. ಮತ್ತೆ ಇನ್ನೊಂದು ಹೇಳ್ತಂದ್ರೆ ಟ್ರಾವೆಲ್ ಯೂಸ್ ಮಾಡಬೇಕಾಯ್ತು ಅಂತ ಹೇಳಿದ್ರೆ ನಮಗೆ ಯಾವುದೇ ಥರದ ಲೀಕೇಜ್ ಪ್ರಾಬ್ಲಮ್ ಆಗೋದಿಲ್ಲ, ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಮತ್ತೆ ಸ್ಟೈಲಿಶ್ ಆಗಿ ಚೆನ್ನಾಗಿದೆ. ಮತ್ತೆ ಇದು ನೋಡಿ, ಇದು ಬಂದು ಲಾಕ್ ಮಾಡೋದು ಮತ್ತೆ ಇದು ಮಾಡೋದು, ಕ್ಲೋಸು ಮತ್ತೆ ಲಾಕ್ ಇದರಲ್ಲೇ ಇದೆ ನೋಡಿ. ಚೆನ್ನಾಗಿದೆ ಕ್ಯೂಟಾಗಿ ನೋಡಿ. ಇದು ಪಂಪ್ ಮಾಡೋದು, ಹೀಗೆ ಪಂಪ್ ಮಾಡಿದ್ರೆ ಇದು ಗ್ಲೋ ಸಿರಮ್. ಇದು ತುಂಬಾ ಬ್ರೈಟ್ ಮತ್ತೆ ಗ್ಲೋ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಬೇಗ ಅಬ್ಸರ್ವ್ ಆಗ್ಬಿಡುತ್ತೆ. ಬೇರೆ ಸಿರಮ್ ತರ ಒಂಥರ ಹಚ್ಚಿದ ತಕ್ಷಣ ಆಯಿಲಿ ನಿಮ್ಗೆ ಒಂಥರ ಅಂಟಂಟು ತರ ಇರೋದಿಲ್ಲ. ಇದು ತುಂಬಾ ಹಚ್ಚಿದ ತಕ್ಷಣ ಹಾಗೆ ಬೇಗ ಹೀರ್ಕೊಳ್ಳುತ್ತೆ, ಮತ್ತೆ ಹೀರ್ಕೊಂಡ್ಮೇಲೆ ಅಷ್ಟೇ ಗ್ಲೋ ಕೊಡುತ್ತೆ. ಇದು ತುಂಬಾ ಗ್ಲೋನೆಸ್ ಇದೆ ಇದು ಕ್ರೀಮು. ಕೈಯಲ್ಲಿ ಹಚ್ಚೋದ್ಕಿಂತ ಮುಖದ ಮೇಲೆ ಹಚ್ಚೋದಾಗ ಗೊತ್ತಾಗುತ್ತದೆ ಅದು ಏನಂತ ಡಿಫ್ರೆನ್ಸ್ ಅಂತ ಹೇಳಿ. ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿದೆ. ಈ ಜೆಲ್ಲಿನ ಯೂಸ್ ಮಾಡ್ತಾ ಮಾಡ್ತಾ ನಾವು ಏನಾಗುತ್ತೆ ಅಂತ ಹೇಳ್ತಂದ್ರೆ ಕಾಲಕ್ರಮೇಣ ಇದು ಕಡಿಮೆ ಆಗುತ್ತೆ. ಇದನ್ನು ನಾವು ಬೆಳಗ್ಗೆ ಮತ್ತು ಸಂಜೆ 2 ಟೈಮೂ ಯೂಸ್ ಮಾಡ್ಬೋದು. ಮಾಡ್ತಾ ಮಾಡ್ತಾ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ಕಿನ್ ಲೈಟಾಗಿ ಆಗಿ ಆಮೇಲೆ ಅದು ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ 7 ಡೇಸಿಂದ. ನಾನು ಅರ್ಧ ರಿವ್ಯೂ ಮಾಡಿಬಿಟ್ಟು ಅರ್ಧ ನಾನೇ ಯೂಸ್ ಮಾಡಿದೆ. ತುಂಬ ಚೆನ್ನಾಗಿದೆ. 7 ದಿನಕ್ಕೆ ತುಂಬ ರಿಸಲ್ಟ್ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಇದು SPF ನಿಮ್ಗೆ 50 ಇದೆ, SPF 50 ಇದೆ. ಇದು ಆರಾಮಾಗಿ ನೀವು ಹೊರಗಡೆನೂ ಹಚ್ಕೊಂಡೋಗ್ಬೋದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇವರು ಹೇಳೋ ಪ್ರಕಾರ ಈ ಕ್ರೀಮ್ನ 40 ದಿನ ಹಚ್ಕೊಳ್ಳಿ ಅಂತ ಹೇಳ್ತಾರೆ. 40 ದಿನ ಹಚ್ಚಿದ ಮೇಲೆ ಆ ಕ್ರೀಮ್ ಏನಿರುತ್ತೆ ನಮಗೆ ಸ್ಕಿನ್ನಲ್ಲಿ ಏನು ರ್ಯಾಷಸ್ ಆಗಲಿ, ಮತ್ತು ಪಿಂಪಲ್ದು ಡಾರ್ಕ್ ಸ್ಪಾಟ್ ಆಗಲಿ, ಮತ್ತು ಪಿಗ್ಮೆಂಟೇಷನ್ ಆಗಲಿ, ಯಾವುದೇ ಆಗಲಿ ಪ್ರತಿಯೊಂದೂ ಹೋಗುತ್ತೆ ಅಂತ ಹೇಳಿ ಇವರು ಹೇಳಿದ್ದಾರೆ. ಅದೇ ಪ್ರಕಾರ ನನಗೇನಂತ ಹೇಳ್ತಂದರೆ ಒಂದು 7 ಡೇಸ್ ನಾನು ಹಚ್ಚಿದ್ದೀನಿ, ಒಳ್ಳೆ ಗ್ಲೋ ಕೊಡುತ್ತೆ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ಹಚ್ಚಿದ ತಕ್ಷಣವೇ ಒಳ್ಳೆ ನಿಮಗೆ ಹೇಗೆ ಅಂತ ಹೇಳಿದ್ರೆ ಒಂಥರ ಪಿಂಕಿಶು ಮತ್ತು ಒಂಥರ ರೆಡ್ಡಿಶ್ ಥರ ಒಳ್ಳೆ ಗ್ಲೋ ಸಿಗುತ್ತೆ. ಇದು ಆಯಿಲಿ ಸ್ಕಿನ್ ಆಗಲಿ ಡ್ರೈ ಸ್ಕಿನ್ ಆಗಲಿ ಯಾರು ಬೇಕಾದರೆ ಹಚ್ಬೋದು. ಒಳ್ಳೆ ಗ್ಲೋ ಇರುತ್ತೆ, ಒಂಥರ ಆಯಿಲಿ ಥರ ಇರೋದಿಲ್ಲ, ತುಂಬ ಒಂಥರ ಗ್ಲೋನೆಸ್ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಗ್ಲೋ ಆಗಿರುತ್ತೆ. ನನಗೆ ಒಂಥರ ವೈಟಿಶ್ ಆಗಿ ಇರೋವಂಥ ಕ್ರೀಮ್ಗಳು ಇಷ್ಟ ಆಗೋದಿಲ್ಲ. ಹಚ್ಕೊಂಡ ತಕ್ಷಣ ವೈಟಾಗಿ ಕಾಣಿಸುತ್ತಲ್ಲ, ಅದು ಒಂಥರ ಇಷ್ಟ ಆಗೋದಿಲ್ಲ. ಆದರೆ ಒಂಥರ ಆಯಿಲ್ ಬೇಸಲ್ಲಿ ಒಂಥರ ಲೈಟಾಗಿ ಲೈಟ್ ವೆಯ್ಟು ಇದೆ ಈ ಕ್ರೀಮ್ ಹಚ್ಚೋ ಟೈಮಲ್ಲಿ. ಮತ್ತು ಏನಂತ ಹೇಳ್ತು ಅಂತ ಹೇಳಿದ್ರೆ ಒಂಥರ ಹೆವಿನೆಸ್ ಅಂತ ಅನಿಸೋದಿಲ್ಲ. ಮತ್ತು ಹೊರಗಡೆ ಹಚ್ಕೋಬೇಕಾದ್ರೂ ಹೊರಗಡೆ ಹೋಗಬೇಕಾಯಿತು ಅಂತ ಹೇಳಿದ್ರೆ ಆಯಿಲ್ ಇದನ್ನ ಕ್ರೀಮ್ ಹಚ್ಚಿದ್ಮೇಲೆ ಒಂಥರ ಆಯಿಲಿ ಫೇಸ್ ಥರ ಏನು ಕಾಣಿಸೋದಿಲ್ಲ, ನಾರ್ಮಲ್ ಆಗಿರುತ್ತೆ. ಇದ್ರ ಜೊತೆ ಬೇಕಾದರೆ ನೀವು ಮಾಯ್ಶ್ಚರೈಸರ್ನ ಹಚ್ಚಿ ಹೋಗ್ಬೋದು. ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಹಚ್ಚಿ. ನನಗೆ ಫಸ್ಟ್ ಟೈಮ್ ಹಚ್ಚಿದ ತಕ್ಷಣ ಇದು ತುಂಬ ಇಷ್ಟ ಆಯಿತು, ಒಳ್ಳೆ ಗ್ಲೋ ಇದೆ. ಮತ್ತು ಇನ್ನೊಂದು ಏನು ಹೇಳಬೇಕಾದ್ರೆ ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ, ನನ್ನ ಫ್ರೆಂಡ್ಗೋಸ್ಕರ. ಫ್ರೆಂಡ್ ತುಂಬ ಚೆನ್ನಾಗಿದೆ, ಇದು ಹೇಗೆ ನೀನು ಮಾಡ್ತಿರ್ತೀಯ ರಿವ್ಯೂ ಮಾಡು ಅಂತ ಹೇಳಿದ್ದಕ್ಕೆ
ನಾನು ಮಾಡಿದೆ ಅಷ್ಟೆ. ನಾನು ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿದೆ. 7 ಡೇಸ್ ಅಂತೂ 7 ಡೇಸ್ ಇವತ್ತಿಗೆ 8 ಡೇಸ್ ಮೇಲೇ ಆಗಿದೆ, ಚೆನ್ನಾಗಿದೆ. ಇವರು ಹೇಳೋದೇನಂತ ಹೇಳ್ತಂದರೆ 40 ಡೇಸ್ವರೆಗೂ ಇದನ್ನು ಕ್ರೀಮು ಬೆಳಗ್ಗೆ ಮತ್ತು ಸಂಜೆ ಹಚ್ಚಿ ಮತ್ತು ನಿಮಗೆ ಇರೋ ಅಂಥ ಪಿಗ್ಮೆಂಟೇಷನ್ ಆಗಲಿ, ಯಾವುದೇ ಕಲೆಗಳಾಗಲಿ, ಅನ್ಇವನ್ ಸ್ಕಿನ್ ಆಗಲಿ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ. ಹೋಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಕ್ರೀಮನ್ನ ಹಚ್ಚೋ ಟೈಮಲ್ಲಿ ನನಗೆ ತುಂಬ ಒಂಥರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸ್ಕಿನ್ನೂ ಕ್ಲಿಯರ್ ಆಗಿದೆ, ಹೋಗ್ಬೋದು ಅನಿಸುತ್ತೆ. ಅದ್ರ ಜೊತೆಗೆ ಕ್ರೀಮ್ ಹಚ್ಚೋ ಜೊತೆ ಮತ್ತು ನಾವೂ ಅಷ್ಟೇ ಒಳ್ಳೆ ಫುಡ್ಡು ತೊಗೋಬೇಕು, ಒಳ್ಳೆ ನೀರು ಕುಡಿಬೇಕು ಕ್ಲೀನಾಗಿ, ಒಳ್ಳೆ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ತೊಗೊಂತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇದನ್ನು ಹಚ್ತಾ ಇದ್ದರೆ ಕ್ರೀಮು ಮತ್ತು ಸ್ಕಿನ್ನು ಚೆನ್ನಾಗಾಗುತ್ತೆ. ಎರಡನ್ನೂ ಯೂಸ್ ಮಾಡಬೇಕಾಗುತ್ತೆ. ಬೇರೆ ಕ್ರೀಮಿಂದನೇ ನಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಕ್ರೀಮಿಂದನೇ ಹಚ್ಕೋಬೇಕಾದ್ರೆ ಸ್ಕಿನ್ನು ಒಂದು ಆರೋಗ್ಯವಾಗಿರೋರಿಗೆ ಮಾತ್ರನೇ ಆ ಥರ ಇರುತ್ತೆ. ಪ್ರತಿಯೊಬ್ಬರಿಗೆ ಆ ಥರ ಸ್ಕಿನ್ನದು ಪ್ರಾಬ್ಲಮ್ಮು ಅಷ್ಟು ಕ್ಲಿಯರಾಗಿ ಚೆನ್ನಾಗಿ ಆಗೋದಿಲ್ಲ. ಸೊ ಒಳಗಡೆಯಿಂದನೂ ನಾವು ಏನು ಮಾಡಬೇಕಂದ್ರೆ ಒಳಗಡೆಯಿಂದನೂ ತುಂಬ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೋಬೇಕು. ಒಳ್ಳೆ ಆಹಾರ ತೊಗೋಬೇಕು, ಒಳ್ಳೆ ಫುಡ್ ತೊಗೊಂಡು ಮತ್ತು ಈ ಕ್ರೀಮನ್ನು ನಾವು ಕ್ಲೀನಾಗಿ ಹಚ್ಚೋದ್ರಿಂದ ಮತ್ತು ಬಿಸಿಲಿಗೆಲ್ಲ ಜಾಸ್ತಿ ಹೊರಗಡೆ ಹೋಗೋ ಥರ ಒಳ್ಳೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಆಗಲಿ, ಒಳ್ಳೆ ಫೇಸ್ ವಾಶ್ ಎಲ್ಲ ಹಾಕಿ ಸ್ಕಿನ್ ಮೇಂಟೈನ್ ಮಾಡ್ತು ಅಂದರೆ ಸ್ಕಿನ್ ಅಂತೂ ತುಂಬ ಚೆನ್ನಾಗೇ ಇರುತ್ತೆ. ಮೇಂಟೈನ್ ಮಾಡಬೇಕಷ್ಟೇ, ಮೇಂಟೈನ್ ಮಾಡ್ತು ಅಂದರೆ ಸ್ಕಿನ್ ಚೆನ್ನಾಗಿರುತ್ತೆ. ಇಲ್ಲಿಗೆ ನಾನು ನನ್ನ ವೀಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ಮತ್ತು ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ಕೊಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್.